ಒಂದ್ 4 ಕೂಣಿಗಳನ್ನ ಹಿಡ್ಕೊಂಡ್ ಬಂದ. ಅವು ಕೂಣಿ ಅವಕ್ಕೆ ಹಂಗೆ ಹಾಕೋದ್ರ ಸತೆ ಗೊತ್ತಿದ್ದಿಲ್ಲ. ಒಂದು ಯಾವ್ದೋ ಕೂಣಿ ಮಾತಾಡುತ್ತೆ. ನೀನ್ ಏನ್ ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಹೊಂಡೋಡಿ. ಈ ಚುನಾವಣೆ ಪೂರ್ವದಲ್ಲಿ ಏನ್ ಮಾಡಿ, ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನೆ ಇತಿಹಾಸ. ಎಷ್ಟೆಷ್ಟು ಉಸ್ಗಿನ ಪಾಂಡ್ನ್ಯಾಗ ಎಷ್ಟೆಷ್ಟು % ಇಟ್ಟು ಅವನ ಮಗ ಕಂಟಿ ಸರ್ಕಲ್ನ್ಯಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ. ದಿನಾಂಕ 3/12/2025 ಈ ತಾಲೂಕಿನ ಮಾಜಿ ಶಾಸಕರು ದೊಡ್ಡಗೌಡ ಪಾಟೀಲ್ ಅವರು ಇವತ್ತು ರೈತರಿಗೆ ಏನು ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಒಂದು ತಾಲೂಕಿನ ಇಡೀ ನಮ್ಮ ಉಭಯ ತಾಲೂಕು ಹುನಗುಂದ ಆಗಿರ್ಬೋದು, ಇಳಕಲ್ ತಾಲೂಕಿನ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಕರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನ ಮಾಡಿ SR ಕಂಠಿಯವರ ವೃತ್ತದಲ್ಲಿ ಅವರು ಕೆಲವಷ್ಟು ಮಾಧ್ಯಮವನ್ನು ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಕೆಲವಷ್ಟು ಹೇಳಿಕೆಗಳನ್ನ ಹೇಳಿದರು. ಮೊದಲೆದ್ದು ನಾನು ಮುದ್ರಾ ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇವತ್ತು ನಾವು ಜನಪ್ರತಿನಿಧಿಗಳನ್ನಿಸ್ಕೊಂಡಂಥವ್ರು, ಜನರ ಮಧ್ಯ ಗುರುತಿಸ್ಕೊಂಡಂಥವ್ರು ಸಹಜವಾಗಿ ನಾವು ಆರೋಪ ಮಾಡ್ತೀವಿ. ಪರ ವಿರೋಧ ಇರೋದೆ. ಆಡಳಿತ ಪಕ್ಷದ ಪರ ಇರುತ್ತೆ, ವಿರೋಧ ಪಕ್ಷದವರು ವಿರೋಧ ಮಾತಾಡ್ತಾರೆ. ಆದ್ರೆ ಇಲ್ಲಿ ಪತ್ರಿಕೆ ಮಾಧ್ಯಮದ ಒಂದು ಈ ನಿಮ್ಮ ಪ್ರಕಟಣೆಗಳನ್ನ ನೋಡಿದ್ರೆ ಏನೋ ನೇರವಾಗಿ ನಾನು ಆರೋಪನೆ ಮಾಡಿಬಿಟ್ಟಿನಿ ಅನ್ನೋ ಹಾಗೆ ನೀವು ಇಲ್ಲಿ ಬಿಸ್ತಿರಿಸಿ. ಶಾಸಕ ಅವರು ಆರೋಪ ಮಾಡೋದು ಬೇರೆ, ಆರೋಪನೇ. ಯಾವತ್ತೂ ಆರೋಪಕ್ಕೆ ಏನು ಸಾಕ್ಷ್ಯಾಧಾರ ತಂದು ಹೇಳುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಆರೋಪಗಳು ಮಾಡೋದು ಸಹಜ. ಇನ್ನು ಕರ್ರಗದಿ, ಬೆಳ್ಳಗದಿ, ಉದ್ದದಿ ಇವೆಲ್ಲ ಸಹಜ ಆರೋಪಗಳು. ಆದ್ರೆ ಆರೋಪವನ್ನ ನೀವು ಬರೆಯುವಂತ ರೀತಿ ಏನಾಗಿದೆ ಅಂದ್ರೆ ಇಲ್ಲಿ ಮಾಡೇ ಬಿಟ್ಟಿದಾರ ತಪ್ಪು ಅನ್ನುವ ಹಾಗೆ ಇಲ್ಲಿ ಕೆಲವಷ್ಟು ಪತ್ರಿಕೆ, ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಯಾರು ಅಂತ ನನಗೆ ಗೊತ್ತಿದೆ, ಈ ರೀತಿ ಒಂದು ಪ್ರಸಾರವನ್ನ ಮಾಡುವಂಥದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ. ಯಾರ ಮೇಲಾದ್ರೂ ನೀವು ಆರೋಪ ಹೊರಿಸುವಂಥದ್ದು ಆಗ್ಬಾರ್ದು. ವಿರೋಧ ಪಕ್ಷದವ್ರು ಆರೋಪ ಮಾಡ್ತಾರ. ಇವತ್ತು ನಾವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಈ ಸಮಾನವಾಗಿ ನೋಡುವಂತ ಒಂದು ಪ್ರಸ್ತುತ ಕಾಲದಲ್ಲಿ ನಾವು ಎಲ್ಲರಿಗೂ ಗೌರವವನ್ನು ಕೊಡ್ಬೇಕು. ಏನು ಅವ್ರ ನಿಜ ಸಂಗತಿಯನ್ನ ಹೇಳ್ತಾರ ಅಷ್ಟೇ ಮುದ್ರಣೆ ಆಗ್ಬೇಕು. ಇಲ್ಲ ನಿಮ್ಮ ಶಬ್ದಗಳನ್ನು ಸೇರಿಸಿ ಆರೋಪ ಹೊತ್ತೇ ಬಿಟ್ರ ಶಾಸಕರು ಅನ್ನೋ ತರ ಇದರಲ್ಲಿ ಮಾಡಿದ್ದನ್ನ ನಾನು ಕೆಲವು ಶಬ್ದಗಳನ್ನು ನಾನು ಹೇಳ್ಬೋದು. ಆ ರೀತಿ ಆಗ್ಬಾರ್ದು. ತಮ್ಮ ಒಂದು ಬರವಣಿಗೆ ಹೇಗಿರ್ಬೇಕು ಅವ್ರು ಹೇಳಿದ್ರು ಅಂತ ಇರ್ಬೇಕು. ನಾನು ಹೇಳ್ತೀನಿ, ಈಗ ನಾನು ಹೇಳಿದೆ ಅಂತ ಬರೀ ನೀವೇ ಅದರಲ್ಲಿ ಪತ್ರಿಕೆಯಲ್ಲಿ ಹೌದು ಇಷ್ಟು ಭ್ರಷ್ಟಾಚಾರ ಮಾಡಿದ್ರು ಅದಕ್ಕಾಗಿ ಇವರು ಪ್ರತಿಭಟನೆ ಮಾಡಿಬಿಟ್ರು ಅಂತ ಎಲ್ಲಿದೆ? ನಿಮ್ಮ ಹತ್ರ ಏನಾದ್ರು ರುಜು ಇದೆಯಾ? ದಾಖಲೆಗಳಿದಾವ? ಅಥವಾ ನನ್ನ ಮೇಲೆ ಆರೋಪ ಹೊತ್ತಿ ಎಲ್ಲರೂ FIR ಆಗಿದ್ದಿದಾವ? ಅಥವಾ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದಾರ? ಅದು ಎಲ್ಲರೂ ಒಂದು ಕಾನೂನಾತ್ಮಕವಾಗಿ ನನ್ನ ಮೇಲೆ ಆರೋಪ ಹೊತ್ತಿರ್ಬೇಕಲ್ಲ. ನಾನು ಆರೋಪ ಹೊತ್ತಾಗ ನಾನು ಆರೋಪಿ ಆಗ್ತೀನಿ. ಆರೋಪನವರನ್ನ ಆರೋಪಿ ಅಂತ ಹೊರಿಸುವಂಥದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಮಾಧ್ಯಮದವ್ರಿಗೆ. ಒಂದು ಪ್ರಶ್ನೆ. ಆಮೇಲೆ ಇವ್ರು ಹೋರಾಟವನ್ನ ಕೈಗೊಂಡ್ರು. ಬಹುತೇಕ ಪಾಪ ದೊಡ್ಡನಗೌಡನಿಗೆ ಈಗ ಎಚ್ಚರ ಆಗೈತಿ. ಯಾಕಂದ್ರೆ ಯಾಕೆ ಎಚ್ಚರ ಆಗೈತಿ ಅನ್ನೋದನ್ನು ಹೇಳ್ತೀನಿ. ಅವನಿಗೆ ಇಷ್ಟು ದಿವಸ ಹಾಲಿ ವಸ್ತಿ ಮುದುಗಲ್ಲು ಲೆಕ್ಕಾಳು ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ನಮ್ಗೆ 23ಕ್ಕೆ. ಇವತ್ತಿಗೂ ಜನರು, ಈ ಕ್ಷೇತ್ರದ ಜನರು ಇವತ್ತು ಅವರ ಒಂದು ನಿರ್ಣಯನ್ನ 2023 ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು, ಈ ತಾಲೂಕಿನ ಮತದಾರರು ಏನ್ ನಿರ್ಣಯ ಮಾಡಬೇಕು, ಯಾವ ಪಕ್ಷ ಆಡಳಿತ ಬರ್ಬೇಕು, ಯಾರು ಬರ್ಬೇಕು ಅನ್ನೋದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ. ಕೊಟ್ಟ ಮೇಲೇನು ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದ್ರು. ಅವನೊಬ್ಬ ವೀರೇಶ್ ಹೊಂಡೋಡಿ, ಅವನ ಗತಿ ಇಲ್ಲ, ಯಾವ ಪಕ್ಷದಾಗದೇನೇ ಗೊತ್ತಿಲ್ಲ ಅವನಿಗೆ. ಅವ ಯಾವ ಪಕ್ಷದಾಗದೇನೋ ಗೊತ್ತಿಲ್ಲ. ನೀನೇನೋ ಬಂದ ಅಲ್ಲಿ ಸಡನ್ ಆಗಿ ಏನೋ ಯಾರೋ ಒತ್ತಾಯ ಮಾಡಿ ಕರೆದ. ಇವ್ರ ಜೊತೆ ಕುಡಿಯೋದಿಲ್ಲ ಅವ.
ಮತ್ ದೊಡ್ಡಗೌಡ್ರಿಗೆ ಈಗ ಯಾಕೆ ಹೆಸರಾಗೈತೆ ಅನ್ನೋದನ್ನ ಹೇಳ್ಬಿಟ್ಟು ಮುಂದುವರಿತೀನಿ ನಾನು. ಯಾಕೆ ಹೆಸರಾಗೈತೆ ಅಂದ್ರ ಅವರ ಪಕ್ಷದವರೇ ಕೆಲವಷ್ಟು ನಾಯಕರು ಅವ್ರ ಜೊತೆಗೆ ಇದಾರ ಅನ್ನೋದನ್ನ ಅವ್ರ ಮನಸ್ಸು ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳ್ಬೇಕು. ಅವ್ರ ಪಕ್ಷದವ್ರು ಎಷ್ಟು ಜನ ಅದಾರ ಅವ್ರ ಜೊತೆಗೆ. ಈ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸಹಜವಾಗಿ ಯಾರ್ಯಾರು ನಾನು MLA ಆಗ್ಬೇಕು, ನಾನು ಪಕ್ಷದಲ್ಲಿ MLA ಆಗ್ಬೇಕು, ಆ ಪಕ್ಷದಲ್ಲಿ MLA ಆಗ್ಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹೊರ ಹೊಮ್ತಾ ಇದ್ದಾರೆ. ಮೊನ್ನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ, ಅವನ ಹೆಸರು ಹೇಳೋದಿಲ್ಲ. ಒಬ್ಬ ನಾಯಕ ಬಂದಿದ್ದ ಇಲ್ಲಿ ಕಲ್ಲಿಗೆ, ಯಾವುದೋ ನಮ್ಮ ಜೈನ ಮುನಿಗಳನ್ನ ದರ್ಶನ ಮಾಡೋದಕ್ಕೆ. ಯಾರು ಕರ್ಕೊಂಡ್ಬಂದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಇವರೆಲ್ಲ ಬರ್ತಾ ಇರ್ತಾರೆ ಸ್ವಲ್ಪ, ಯಾಕಂದ್ರೆ ಇಲ್ಲಿ ನನ್ನ ಮತಕ್ಷೇತ್ರದ ಮೇಲೆ ಬಹಳ ಪ್ರೀತಿ ಅವ್ರಿಗೆಲ್ಲ. ಯಾಕಂದ್ರೆ ನೇರವಾಗಿ ಮಾತಾಡುವಂತ ಒಬ್ಬನಲ್ಲಿ ರಾಜದಾಗ ದಮ್ಮು ತಾಕತ್ ಹಚ್ಚವ್ ನಾವು ಒಬ್ಬನ. ಆ ದಮ್ಮು ತಾಕತ್ ಹಚ್ಚಕ್ಕಾಗಲ್ಲ ಇಲ್ಲಿ ನನ್ನ ಕ್ಷೇತ್ರದ ಬಂದು ಕಡ್ಡಿ ಆಡ್ಸೋ ಕೆಲಸ ನಡೆಸ್ತಾರೆ. ಮತ್ ನಮ್ಮವ್ರ ಹತ್ರ ಹಚ್ಚಾರ ಒಂದಿಷ್ಟು ಮಂದಿ ಹತ್ರ ಕಡ್ಡಿ ಆಡ್ಸೋದು. ನಮ್ಮವ್ರ ಹತ್ರ ನಮ್ಮ ಪಕ್ಷದಾಗ ಇರೋರಿಗೆ ಕಡ್ಡಿ ಹಚ್ಚಾರ. ಬೇಕಾದ ಹಚ್ಕೊಳ್ಳಿ ಅವ್ರು ಕಡ್ಡಿ, ಅದನ್ನ ಎದುರ್ಸಾಕ್ ನಾನು ಶಕ್ತಿ ಹೋಗ್ತದೀನಿ. ಆ ತಾಕತ್ತು ದಮ್ಮು ದೇವ್ರು ಕೊಟ್ಟಾನ, ನಾನು ಎದುರಿಸ್ತೀನಿ. ಆದ್ರೆ ಅಲ್ಲಿ ಹೋದಂತ ನಾಯಕರು ಯಾರ ಮನೆಗೆ ಹೋಗಿದ್ರು, ಅವ್ರ ನಾಯಕರು ಹೆಸರು ಹಾಕೋಗಿಲ್ಲ, ಯಾರ ಮನೆಗೆ ಹೋಗಿದ್ರು ನೀವು ನೋಡಿರಿ. ಮಾಧ್ಯಮದಲ್ಲಿ ಬಂದವು, ದೃಶ್ಯ ಮಾಧ್ಯಮದಲ್ಲಿ ಬಂದವು, ಕೆಲವಷ್ಟು ಪತ್ರಿಕೆಯಲ್ಲಿ ಬಂದಾವು. ಯಾರ್ಯಾರು ಹೋಗಿದ್ರಲ್ಲಿ? ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ದೇರ್. ಯಾರು ಕೂತಾರಲ್ಲಿ? ಮಹಾನಾಯಕ ಅಂತ ಬಂದಿದ್ದಾರೆ ಒಬ್ಬ, ಅವೇನ ನಾನಾ ಸ್ವಯಂ ಘೋಷಿತ ನಾಯಕ. ಅವನು ಯಾರು ನಾಯಕತ್ವ ಒಪ್ಪಿಲ್ಲ. ಈ ಜನ ಅವ್ರ ಪಕ್ಷದವರು ಒಪ್ಪಿಲ್ಲ, ಅವ್ನ ಹೊರಗೆ ಹಾಕ್ಯಾರ. ಅವನ ಜೊತೆಗೆ ಇಲ್ಲಿ ಯಾರು ಹೋಗಿದ್ದು ಕೂತಿದ್ರು? ಸೋಕಾಲ್ಡ್ ಇಲ್ಲಿ ಮಗಳು ಕುಂದ್ರು ಅಂತವ್ರು, ಈ ದೊಡ್ಡನಗೌಡ ಜೊತೆ ಮಗಳು ಕುಂದವ್ರು ಹೋಗ್ತಾರೆ, ದೊಡ್ಡನ ಜೊತೆ ಮಗಳು ಕುಂದವ್ರು ಅಂತವ್ರು ಅಲ್ಲಿದ್ರು. ಅಂದ್ರೆ ಇವನ್ ನೆಲೆ ಉಳಿದಿಲ್ಲ, ಇವನ್ ಅಸ್ತಿತ್ವನೇ ಈ ತಾಲೂಕಿನಾಗ ಉಳಿದಿಲ್ಲ, ಸತ್ಯವಾಗ್ಲಿಲ್ಲ. ಯಾಕಂದ್ರೆ ಯಾರು ಜನರನ್ನ ಭೇಟಿ ಆಗೋದಿಲ್ಲ, ಯಾರು ಜನರ ಸಂಪರ್ಕಕ್ಕೆ ಇಲ್ಲ ಇವರು. ಏಳು ದಿವಸ ಏನ್ ಲೂಟಿ ಮಾಡ್ಬೇಕಾಗಿತ್ತು 18ರಿಂದ 23ವರೆಗೂ ಮತ್ತು 8ರಿಂದ 13ವರೆಗೂ ಎಷ್ಟು ಲೂಟಿ ಮಾಡ್ಬೇಕು ಈ ಕ್ಷೇತ್ರದಾಗ? 2004ರಿಂದ 8ರವರೆಗೂ, 8ರಿಂದ 13ವರೆಗೂ, ಮತ್ತ 18ರಿಂದ 23ವರೆಗೂ ಈ ತಾಲೂಕಿನ ಏನೇನು ಬೆಳಿಬೇಕು, ಈ ತಾಲೂಕಿನಾಗ ಏನೇನು ಇತ್ತು, ಒಂದು ಉಸುಗಲ್ಲ, ಏನು ಕಸ ಹುಡುಗುದು ಉಳಿಸಿಲ್ಲ. ಅವ್ರು ಎಲ್ಲ ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಮಾಡಿದವ್ರು ಅವ್ರು. ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಏರಿಯಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾವ್ಯಾವ ಮರಳುಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ, ದಾಖಲೆ ವಿತ್ ಪ್ರೂಫ್. ಅವನು ತಾಕತ್ತು ದಮ್ ಇದ್ರೆ, ಇವತ್ತು ಕರಿತೀನಿ ದೊಡ್ಡನಗೌಡಂಗ ದಮ್ ಇದ್ರ ತಾಕತ್ತಿದ್ರ ಒಂದ್ ಆರೋಪ ತಗೊಂಡು ಬರ್ಬೇಕವ, ನಾ ಕರದಲ್ಲಿ ಬರ್ಬೇಕು. ಇವನ್ ಕರದಲ್ಲಿ ನಾ ಹೋಗುದಿಲ್ಲ. ತೊಂಡ್ಯಾಳಕ್ ಬಾ, ಅಲ್ಲಿ ಬಾ, ಇವನ ಆಳತ್ನ ಇವನಿಗೆ ದಾಖಲೆ ಸಮೇತ ಬಾರು. ನಾನಲ್ಲ, ಮಾಧ್ಯಮದವ್ರ ಕರೆದ್ಬಿಟ್ರೆ ಎಲ್ಲಿ ಕರಿತೀರಿ? ಕಂಟಿ ಸರ್ಕಲ್ ಕರಿತಿರೋ, ಬಸವೇಶ್ವರ ಸರ್ಕಲ್ ಕರಿತಿರೋ, ಅಥವಾ ಇನ್ನೆಲ್ಲಿ ಎಲ್ಲ ಸರ್ಕಲ್ ಕರೀಲಿ, ಅವ್ ಯಾವ್ದಾರ ಬೀದಿ ಒಳಗೆ ಕುತ್ಕೊಂಡ್ ಮಾಡೋಣ. ವೀರಮಣಿ ಕ್ರೀಡಾಂಗಣಕ್ಕೆ ಹೋಗಾಡ್ಬೇಕಾರೆ ದೊಡ್ಡದು ವಿಶಾಲವಾಗೈತಿ. ಯಾರ್ಯಾರ ತಾಕತ್ ಏನೈತಿ ನೋಡ್ಬಿಡೋಣ. ದಾಖಲೆ ಸಮೇತ ಬರ್ಲಿ, ನಾನ್ ದಾಖಲೆ ಸಮೇತ ಬರ್ತೀನಿ. ಸುಮ್ಮ ವಿನಾಕಾರಣ ಆರೋಪ ಹೊರಿಸುವಂಥದ್ದು ಅಲ್ಲ, ಆರೋಪ ಹೊರಿಸುವಂಥದ್ದು ಆಗ್ಬಾರ್ದು. ಇವ್ರು ಸೋಕಾಳ್ ನಾಯಕರು ಇವ್ರ ಕೈ ಬಿಟ್ರಂತ ಆಗಲೇ ಅವ್ರು ಆ ನಾಯಕನ ಜೊತೆಗೆ ಸ್ವಯಂ ಘೋಷಿತ ನಾಯಕ, ಪಕ್ಷದಿಂದ ಹೊರಗೆ ಹೋದಂತ ನಾಯಕನ ಜೊತೆ ಗುರ್ಸ್ಕೊಳಕತ್ತಾರ. ಇದು ಷಡ್ಯಂತ್ರ ನಡೆದೈತಿ ಈ ತಾಲೂಕಿನಾಗ. ಅದು ನಾನು ಇರ್ತಾನೆ, ನಾನಾ ಗುಂಪು ಕೂಡ್ಲಿ. ಅವ್ರು ಏನ್ ಕುಡಿದ್ರು ನನ್ನ ಬಗ್ಗಾಗಿಲ್ಲ, ಅನ್ಸಂಗಿಲ್ಲ. ನನ್ನ ತಾಕತ್ ಏನೈತೆ ಅನ್ನೋದು SR ಕಾಶ್ಯಪ್ನವ್ರ ಆದಿಯಾಗಿ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಪಕ್ಷನಿಷ್ಠ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನನ್ನ ಪ್ರಾಮಾಣಿಕ ಸೇವೆ, ಬಡಬಗ್ಗರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರನ್ನ, ಎಲ್ಲ ಜಾತ್ಯಾತೀತರನ್ನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇರ್ಬೋದು, ಎಲ್ಲರನ್ನೂ ಒಗ್ಗಟ್ಟು ಕರ್ಕೊಂಡು ಹೋಗುವಂತ ನನ್ನ ಒಂದು ಮನಸ್ಥಿತಿ, ನನ್ನ ಮನೆತನದ ಇದು ಒಂದು ನಿಲುವು. ಇವರಲ್ಲಿ ಏನ್ ನಿಲುವು ಐತಿ? ಇವ್ರು ಬರ್ತಾರಲ್ಲ ಎಲ್ಲ, ಏನ್ ನಿಲುವು ಐತಿ? ಇವತ್ತು ದೊಡ್ಡನಗೌಡಿಗೆ ಭಯ ಚಲುವಾಗಿ ಮುಂದೆ ಟಿಕೆಟ್ ಕೊಡ್ತಾರ ಇಲ್ಲ ಅನ್ನೋದು ಡೌಟ್ ಐತೆ. ಅದು ಹೇಳ್ತೀನಿ ನಾನು, ಇದು ಸ್ಪಷ್ಟವಾದಂಥದ್ದು. ಟಿಕೆಟ್ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಅವ್ರ ಪಕ್ಷದ ವಿಚಾರ. ಆದ್ರೂ ಅವನಿಗೆ ಡೌಟ್ ಚಲೋ ಆಗೈತಿ. ಅದಕ್ಕೆ ಇದು ಹೋರಾಟ ಮಾಡ್ದ. ಮೆಕ್ಕೆಜೋಳದ್ದು ಮಾತಾಡ್ತಾನೆ ಇವ. ಮೆಕ್ಕೆಜೋಳದ್ದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ. ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ, ಬೆಂಬಲ ಬೆಲೆ ಕೊಟ್ಟಿವಲ್ಲ ನಾವು. ಮನೆ ತಾನೇ ಸೂರ್ಯಪಾನಕ್ಕೆ ಕೊಟ್ಟಿವಿ, ಇದರಿಂದ ತೊಗರಿ ಕೊಟ್ಟಿದ್ವಿ. ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ
ಏನು ವರುಣನ ಅಬ್ಬರದಿಂತರ ಅನೇಕ ರೈತರು ಇವತ್ತು ತಮ್ಮ ಬೆಳೆಯನ್ನು ಹಾನಿಯಾಗಿದ್ದಾವೆ. ಅವರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವಿ 2,000 ರೂಪಾಯಿ ಅಂತೆ. ಇವತ್ತು ಸುಮಾರು 2,600 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಮೆಕ್ಕೆಜೋಳದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ. ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ, ಬೆಂಬಲ ಬೆಲೆ ಕೊಟ್ಟಿವಲ್ಲ ನಾವು. ಮೊನ್ನೆ ತಾನೇ ಸೂರ್ಯಪಾನಕ್ಕೆ ಕೊಟ್ಟಿವಿ, ಇದರಿಂದ ತೊಗರಿ ಕೊಟ್ಟಿದ್ವಿ. ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ವರುಣನ ಅಬ್ಬರದಿಂತರ ಅನೇಕ ರೈತರು ಇವತ್ತು ತಮ್ಮ ಬೆಳೆಯನ್ನು ಹಾನಿಯಾಗಿದ್ದಾವೆ. ಅವರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವಿ 2,000 ರೂಪಾಯಿ ಅಂತೆ. ಇವತ್ತು ಸುಮಾರು 2,600 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿದ್ವಿ. ರೈತರ ಪರವಾಗಿರುವಂತ ಸರ್ಕಾರ ನಮ್ಮದು, ಬಡವರ ಪರವಾಗಿರುವಂತ ಸರ್ಕಾರ, ಎಲ್ಲ ಜಾತಿ ಜನಾಂಗದ ಜೊತೆ ಇರುವಂತ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು 2.5 ವರ್ಷ ಯಶಸ್ವಿಯಾಗಿ ಇವತ್ತು 5 ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು 600 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡೋ ಶಕ್ತಿ ಯೋಜನೆಯಲ್ಲಿ ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ, ಬಡವರಿಗೆ ಅನ್ನಭಾಗ್ಯ ಕೊಟ್ಟಿದ್ದೀವಿ, ಮಹಿಳೆಯರಿಗೆ 2,000 ರೂಪಾಯಿ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ, 200 ಯೂನಿಟ್ ಕರೆಂಟ್ ಫ್ರೀ ಇದೆ. ಇವೆಲ್ಲ ಸಹಿಸಕ್ಕಾಗಲ್ಲ. ಇವು ಸಹಿಸಕ್ಕಾಗಲ್ಲ, ಗೊತ್ತಿದ್ದ ಮುಚ್ಕೊಂಡು ಕೂತಿದ್ದ. ಯಾವಾಗ ಅವನ್ ಬುಡಕ್ಕ ಬಂತಲ್ಲ, ಈಗ ಎಲ್ಲಿ ನನ್ನ ಟಿಕೆಟ್ ಹಾರಿಸ್ತಾರೋ ಅಂತ ಅನ್ನೋ ಒಂದು ಅಂಜಿಕೆಗೆ ಭಯಕ್ಕ ಇದು ಒಂದು ಹೋರಾಟ ನೆಪ. ಅದು ಯಾರಿಗೆ? ವಿಜಯಾನಂದ ಕಾಶ್ಯಪ್ ಅವ್ರು ಬೇಕ, ಮತ್ತೊಂದೇನಿಲ್ಲ. ನೋಡ್ರಿ ಅವ್ರು ಆಕ್ಷನ್, ಮೈಕ್ ನಿಂದ್ರವಲ್ದು, ಕಾಲ್ ನಿಂದ್ರವಲ್ದು, ಫೂಲ್ ನಿಂದ್ರವಲ್ದು, ನಾನು ಹಿಂಗ್ ಮಾಡ್ತಾ, ಹಿಂಗ್ ನಾಟಕ ಆಡ್ತಾನ. ಸರಿಯಾಗಿ ನಿಂತು ಮಾತಾಡಕ್ಕಲಿ. ಫಸ್ಟ್ ಗಟ್ಟಿದ ನಿಂತು ಆ ದಮ್ ಇರ್ಬೇಕು ಮಾತಿನಲ್ಲಿ. ಸುಮ್ಮನೆ ಹಂಗೆ ಆರಾಪ್ ಮಾಡದ, ಅಲ್ಲಿ ಮಾಡದ, ಇಲ್ಲಿ ಮಾಡದ. ಒಂದ್ 4 ಕುಣ್ಣಿಗಳನ್ನ ಹಿಡ್ಕೊಂಡ್ ಬಂದಾನ. ಅವು ಕುಣ್ಣಿ ಅವಕ್ ಹಂಗೆ ಹಾಕದ ಸತೆ ಗೊತ್ತಿದ್ದಿಲ್ಲ. ಅದು ಒಂದ್ ಯಾವ್ದೋ ಕುಣ್ಣಿ ಮಾತಾಡುತ್ತೆ. ನಾವೇನ್ ಕುಣ್ಣಿ ಅಲ್ಲ, ಪನ್ನಿ ಅಲ್ಲ, ಅದೇನೋ ಆಸೆ ಇಟ್ಕೊಂಡು ಹೋಗೈತೆ. ಇಲ್ಲಿ ನನ್ನ ಪಕ್ಷಕ್ಕೆ ಕರೆದು ಒಂದು ಸ್ಥಾನಮಾನ ಗೌರವ ಕೊಟ್ಟಿದ್ದಿ ಇವ್ರಿಗೆ ಎಲ್ಲರಿಗೂ. ಅಲ್ಲಿ ಹೋಗಿ ಅವ್ ಇನ್ನೊಂದ್ ಕಡೆ ಮಾತಾಡ್ಸ ನಮ್ಮದೊಂದು ಚುನಾವಣೆ ಐತದು, ಅದು ನಾ ಗರ್ಕ ನಾ ಘಾಟಕ, ಅದೊಂದು ಹುಚ್ಪ್ಯಾಲೆ, ಅದು ಅದ ನಾ ಗರ್ಕ ನಾ ಘಾಟಕ. ಅವು ವೀರೇಶ್ ಉಂಡೋಡಿ, ಹಳ್ಳನೇ ಇಲ್ಲ ಕೆರಿನೇ ಇಲ್ಲ. ಈಶ್ವರಪ್ಪನ ನೆಂಬಿ ಈಶ್ವರಪ್ಪನ ಹೋಗ್ಕೊಂತ ಹೋದ, ಇವ ದೊಡ್ಡಂಗೂಡ ಕೈ ಬಿಟ್ಟ. ಈಗ ಎಲ್ಲಿದ ನಾವು ಯಾವ ಪಕ್ಷ ತೆಗೆದ? ಸುಮ್ಮನೆ ಅಲ್ಲಿ ವೇದಿಕೆ ಸಿಕ್ಕಂತ ಬಿಟ್ಟಿ ಭಾಷಣ ಮಾಡೋದು. ಲ್ಯಾಟ್ರಾಕ್ ಇದ್ನಿ ಅಂತ, ಲ್ಯಾಟ್ರಾಕ್ ಇದ್ದಿದ್ದ. ಜನರಿಗೆ ಕೇಳ, ಲ್ಯಾಟ್ರಾಕ್ ಇದ್ದೀನೋ ಏನ 30,000 ಓಟು ಬಟನ್ ಒತ್ತ್ಯಾರು? ಜನರಿಗೆ ಕೇಳು. ಸ್ವಲ್ಪ ವೀರೇಶ್ ಉಂಡೋಡಿ, ನೀನ್ ಏನ್ರ ಹಾಕ್ಕಾರ ಅಂತ ಮಾಡಿದ್ದೆ ನಾನು ಈ ತಾಲೂಕಿನಾಗ, ಆದ್ರೆ ನಿನ್ನ ಭವಿಷ್ಯ ಮುಗೀತು. ಅದನ್ನ ಹೇಳ್ತಿಲ್ಲ. ನಿನಗೆ ಪಕ್ಷ ಇಲ್ಲ, ನಾಯಕ ಇಲ್ಲ. ಈ ನಾಯಕತ್ವ ಅಂತ ಒಪ್ಕೊಳ್ಳೋದಿಲ್ಲ ಅವ. ಈಶ್ವರಪ್ಪನ ನಾಯಕತ್ವ ಒಪ್ಕೊಂಡು ಹೋಗಿದ್ದ. ಈಶ್ವರಪ್ಪನ ಹೊರಗದನ ಪಕ್ಷದಿಂದ. ಇವಂಗೆ ಆ ಪಕ್ಷ ಮತ್ತೆ ಹೋಗಂತೇಳಿ ಈಶ್ವರಪ್ಪನಿಲ್ಲ. ಮತ್ತೆ ಇಲ್ಲೇನು ಬಂದು ಇವ್ ದೊಡ್ಡ ನಿಂತ್ಕೊಂಡು ಹಾರಾಡ್ತೀವಿ. ನನಗೆ ಲ್ಯಾಟ್ರಿ ಏನು ನಾನು 2013 ಗೆದ್ದೀನಿ, ಲ್ಯಾಟ್ರಿ ಏನು 2023 ಗೆದ್ದೀನಿ, ಇದು ಲ್ಯಾಟ್ರಿ ಏನು? ಜನರಿಗೆ ಹತ್ರ ಹೋಗ್ಯವ. ನೀನ್ ಏನ್ ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಉಂಡೋಡಿ. ಈ ಚುನಾವಣೆ ಪೂರ್ವದಲ್ಲಿ ಏನ್ ಮಾಡಿ, ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು, ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನು ಇತಿಹಾಸ ಕೊಡ್ಲಿ? ಬಾಯಿ ಐತಿ ಅಂತೇಳಿ ಎತ್ತಾಗರ ಬಿಡಬಾಡ್ರಪ್ಪ. ನಿಮ್ಮ ಅಪ್ಪನಂಗೆ ಬಾಯಿ ನನಗೂ ಐತಿ. ಮಿಸ್ಟರ್ ದೊಡ್ಡನಗೌಡ, ಮಿಸ್ಟರ್ ಕುಣಿಗಳ ಅಲ್ಲಿ ಮಾತಾಡಿದವ್ರು ಗೂಣಿಗಳು. ಒಂದ್ ದಿವಸ ಸರಿ ಬಂಡಿ ಮ್ಯಾಗ ಹತ್ತಿದ್ ನನ್ ಪುಣ್ಯ ಅಥವಾ ನೀನ್ ಬಂಡಿ ಮ್ಯಾಗ ಒಂದ್ ಪಟಕ ಸಿಗ್ತಾನೆ. ಏನು ರೈತ ಅಂತೀವ, ರೈತ ಹೊಲಕ್ ಹೋಗ್ಕಣ ಅಂತ. ಈಗ ಅದ ಗತಿ ಐತಿ, ಮತ್ತೇನೈತಿ? ಹೊಲಕ್ ಹೋಗ್ಬಿಟ್ರೆ ಮತ್ತೇನ್ ಗತಿ? ಇಲ್ಲಿ ಬಾರಿ ಗಿಡ ಕಾಯ್ತಿದ್ದಿ ಇಷ್ಟು ದಿವಸ ಉಳ್ಳಳ್ಳ್ಯಾಗ. ಆ ಬಾರಿ ಗಿಡ ಕಾಯ್ದ್ಬಿಟ್ಟು ಓಡಿಸ್ಯಾರ ಅವರು. ಈಗ ಮತ್ತೆ ಲೆಕ್ಕೇಳಕ್ಕೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು? ಲೆಕ್ಕೇಳಾಗೆ ಈಗ ಜಮೀನು ಇರೋದು, ಮತ್ತೆ ಅಲ್ಲೇ ಹೋಗ್ಬೇಕಲ್ಲ ಹೊಲ ನೋಡ್ಕೊಳಕ್ಕೆ. ಮತ್ತೆ ನಾವು ಆ ರೈತರ ಮಕ್ಕಳ ನಮಗೂ ಹೊಲ ಅದಾವ. ನಾವು ಮಾಡಿದ್ರೆ ಫಾರ್ಮ್ ಹೌಸ್ ಮಾಡಿದ ನೀವು ಫಾರ್ಮ್ ಹೌಸ್ ಮುಂದೆ ಬಂದು ನನ್ನ ಕಾರ್ಯಕರ್ತರು ನಿಂದಿರ್ತಾರೋ, ಏನ್ ಬಿಜೆಪಿ ಕಾರ್ಯಕರ್ತರು ನಿಂದಿರ್ತಾರ? ಮಂದಿಗೆ ಕಾಯಿಸ್ತಾನಿವ ಅಂತೇಳಿ ನಂದೇನು ವೈಯಕ್ತಿಕ ಮಾತಾಡ್ತೀವ? ನಿನ್ ಮನೆಯಾಗ ಏನೈತಿ ನೋಡ್ಕೋ ನಿಂದು, ಅದನ್ನ ಬಿಚ್ಚಿಡೋದು ಬೇಡ. ನಾನು ವೈಯಕ್ತಿಕವಾಗಿ ಯಾರ ಮನೆತನಕ್ಕೆ ಮಾತಾಡಕ್ ಹೋಗೋದಿಲ್ಲ. ಮನೆತನಕ್ಕೆ ಮಾತಾಡಬಾರ್ದು, ನಾನು ತಪ್ಪು. ನಾನು ಹೇಳ್ತೀನಿ, ನನ್ನ ಮನಸ್ಸು ಹೇಳ್ತೈತೆ. ಅದು ನನ್ನ ಮನೆತನದ ಬಗ್ಗೆ, ನಾನು ಇರೋದ್ ಬಗ್ಗೆ, ನನ್ನ ಫಾರ್ಮ್ ಹೌಸ್ ಬಗ್ಗೆ ಇರೋದು. ನಿನ್ಗೇನು ಮಾತಾಡೋದು ಅವಶ್ಯಕತೆ? ನೀನ್ ಹೋಗಿ ನೀನ್ ಮುದುಗಲ ಬೀಳ್ತೀಯಲ್ಲ ದಿವಸ. ಅಪ್ಪ ಮಗ ಮಕ್ಕಳಿಲ್ಲಿ, ಮಂದಿ ಭೇಟಿ ಆಗ್ರಿ, ಮಂದಿ ಸಂಪರ್ಕದಾಗ ಹೋಗ್ರಿ, ರೈತರನ್ನ ಮಾತಾಡಿಸ್ರಿ. ಬಡಬಗ್ಗರಿಗೆ ಹಕ್ಕುಪತ್ರ ಕೊಟ್ಟೀನಿ, ಮನಿ ಕಟ್ಟಕತ್ತೀನಿ, ಹೋಗಿ ನೋಡು. ನೀನು 2018 ಏನ್ ಮಾಡಿದ್ವಿ? ಹಕ್ಕುಪತ್ರ ಇಟ್ಕೊಂಡು ಒಂದ್ ಮನಿ ಕಟ್ಟಲಿಲ್ಲ ತಾಲೂಕ್ನಾಗ ಬಡ್ರಿಗೆ. ಇಡೀ ತಾಲೂಕ್ನಾಗ ಈಗ 3,500 ಮನಿ ಕಟ್ಟಾಕತ್ತೀನಿ. 3,500 ಇಲಕಲ್ಲು, ಹುಣಗುಂದ್, ಗ್ರಾಮೀಣ ಒಳಗೊಂಡು. ಇದು ಆಡಳಿತ. ಒಂದರ ಬೆಂಬಲ ಬೆಲೆ ಕೊಟ್ರ ರೈತರಿಗೆ ಇವ್ರು ಸರ್ಕಾರ ಇತ್ತಲ್ಲ 18 ರಿಂದ 23ವರೆಗೆ.
ಅದು ನಿಚ್ಚಳ ಬಹುಮತ ಸರ್ಕಾರ ಅಲ್ಲ ಬಿಜೆಪಿ. ಈ ರಾಜ್ಯದಾಗ ಎಂದೆಂದೂ ಅವ್ರು ನಿಚ್ಚಳ ಬಹುಮತ ಹೊಂದುವುದೇ ಇಲ್ಲ. ಭವಿಷ್ಯ ಬರೆದ್ಬಿಟ್ಟು ನಾನು ಇದು ಏನು ಇನ್ಬಾಗ್ಲಿಂತ್ರ ಆದಂತ ಯಡಿಯೂರಪ್ಪ ಬೊಮ್ಮಾಯಿ ಏನ ಇನ್ನ 28ಕ್ಕೆ ಬರುತ್ತೆ 33ರ ಮಠ ಈ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ, ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮತ ಕುತಂತ್ರ ರಾಜಕಾರಣ ಮಾಡ್ಬೇಕು. ಇಡಿ CBI ಐತಲ್ಲ ಹೈಕಮಾಂಡ್ ಡಬಲ್ ಇಂಜನ್ ಮಾಡಿದ್ದೇನೆ. ಇಡಿ CBI ಬರ್ರಿ, ಇಡಿ CBI ದಮ್ ಇದ್ರ ಕರ್ಕೊಂಬರ್ರಿ ನನ್ನ ಮನೆಗೆ ತೋರಿಸ್ತೀನಿ ಯಾರು ಭ್ರಷ್ಟಾಚಾರ ಮಾಡ್ರಿ. ಇವ್ನ ಮನೆ ರೆಡಿ ಮಾಡಂತೀವಿ ಫಸ್ಟ್. ಇವ ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮಾಡ್ಯಾನ, ಎಷ್ಟೆಷ್ಟು ಉಸಿಗಿನ ಪಾಯಿಂಟ್ನಾಗ ಎಷ್ಟೆಷ್ಟು % ಇಟ್ಟು ಅವನ ಮಗ ಕಂಟಿ ಸರ್ಕಲ್ನ್ಯಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ, ಮತ್ತು APMCಯಾಗ ಯಾರ ಅಂಗಡಿಯಾಗ ಇವ್ರು ದುಡ್ಡು ಇಸ್ಕೊಂತಿದ್ರು, ಅದು ಹೋಗಿ ದೊಡ್ಡ ಮನೆಗೆ ಹೋಗಿತ್ತು. ಕೊಡ್ತೀನಿ ಎಷ್ಟು ಭ್ರಷ್ಟಾಚಾರ ಮಾಡಿ, ಎಷ್ಟು ಆಸ್ತಿ ಹಿಡಿದಿ, ಎಷ್ಟು ಕ್ವಾರಿ ಹಿಡಿದಿ, ನೀ ಏನು ಗೊತ್ತಿಲ್ಲ ನನಗ. ಎಲ್ಲಿದ್ ಬಂತೀನಿ ನೀ ಬಾರಿ ಗಿಡ ಕಾಯಕ್ ಬಂದವ ನಮ್ಮ ತಾಲೂಕಕ್ಕ. ನೀನ್ ಇವತ್ತು ಇಷ್ಟೆಲ್ಲ ಮಾಡ್ಬೇಕಂತ ಕಾರಣ ಏನ್? ದಮ್ ಐತಂತ ನಾನಿದ್ದೀನಿ ಅಂತ ಇಷ್ಟು ದಿವ್ಸ ಮಕ್ಕೊಂಡಿದ್ದೇನೆ, ಸತ್ತಿದ್ದೇನೆ ಇಷ್ಟು ದಿವ್ಸ ಜನ ನೀನು ಅದಿ ಅಂತ ಗೊತ್ತಿದ್ದಿಲ್ಲ. ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಮತ್ತವರ ವೀರಾವೇಶ ಯಾವ ವಯಸ್ಸ ನಾನಿದ್ದೀನಿ ಅಂತ ಅಂಜು ಮಾಡ್ರಿ ಅಂತ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಪಕ್ಷ ಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಅದು. ಒಬ್ಬ ಶಾಸಕನ ಕರ್ತವ್ಯ, ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷ ಭೇದ ಮಾಡಬಾರ್ದು. ನೀನು ಚುನಾಯಿತ ಆದ್ಮೇಲೆ ನೀವೊಂದು ಪಕ್ಷದಿಂದ ಗೆದ್ದಿರ್ಬೋದು, ಆದ್ರೆ ಪಕ್ಷ ಭೇದ ನಾನು ಮಾಡಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರ ನನ್ನ ಮನೆಗೆ, ಬಂದಾರ, ನನ್ನ ಸಂಪರ್ಕದಾಗ ಅದಾರ. ಇವ್ಗೇನು ಗೊತ್ತೈತಿ? ಒಬ್ರು ಸಂಪರ್ಕದಾಗ ಇವ ಇಲ್ಲ, ನಾನದೀನಿ ಅವ್ರ ಪಾರ್ಟಿಯವ್ರ ಸಂಪರ್ಕದಾಗ. ಪಾಪ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾವ್. ಬಂದಾಗ ನನ್ನ ಕರ್ತವ್ಯ, ನಾ ಜನಪ್ರತಿನಿಧಿ ಶಾಸಕ, ನನ್ನ ಕರ್ತವ್ಯ ಮಾಡಿದ್ದೀನಿ. ನಿನ್ನಂಗ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ, ಅಟ್ರಾಸಿಟಿ ಕೇಸ್. ಅಲ್ಲೂ ಅದ ಕಂಟಿ ಸರ್ಕಲ್ನಾಗ ನಾವು ಸರ್ವಧರ್ಮ ಸಮ್ಮೇಳನ ಮಾಡ್ಬೇಕು ಅಂತೇಳಿ ಎಲ್ಲಾ ಗುರುಗಳನ್ನ, ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂತ ಪರ್ಮಿಷನ್ ಅನ್ನು ರದ್ದು ಮಾಡಿಸಿದಲ್ಲಪ್ಪ ತಹಸೀಲ್ದಾರ್ ಕಡೆ ಕೊಟ್ಟು. ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ, ಇದು ಕೇಸ್ ಅಲ್ಲ. ನನ್ನ ಮ್ಯಾಗ 9 ಕೇಸ್ ಮಾಡಿದ್ರಲ್ಲಪ್ಪ, ಇದು ಕೇಸ್ ಅಲ್ಲ. ಮತ್ತೆ ಈಗ ಅಟ್ರಾಸಿಟಿ ಮಾಡಕತ್ತಾನ. ಇವನು ಏನಂತಂದ್ರೆ ಅಟ್ರಾಸಿಟಿ, ಬರೀ ಕೇಸ್ ಗೀಸ್ ಮಾಡಿ ನಾನು ಯಾರಿಗೂ ಹೆದರಿಸುವಂತ ಮನುಷ್ಯ ಅಲ್ಲ. ನೇರ ಡೈರೆಕ್ಟ್ 1 to 1. ನಿನ್ಗೆ ಮುಖ ತಾಕತ್ತು ದಮ್ಮು ಇದ್ರ 1 to 1 ಕ್ರೀಡಾಂಗಣಕ್ಕೆ ಬಂದು ವೀರಮಣಿ ಕ್ರೀಡಾಂಗಣ ನಿಂದಿರ್ತೀನಿ. ಬಾ, ನಿನ್ನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕ್ನಾಗ ತೋರಿಸು, ನಾನು ತೋರಿಸ್ತೀನಿ ನಿನ್ ಗನ ಮಗನ. ಎಲ್ಲೋ ಬಗಲಾಗಿಂತ ಸೀರೆ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ತಾಲೂಕ್ನಾಗ ನನಗ ದಮ್ ಕೊಟ್ರ ಕೇಳ್ತೀನಿ ಅಂತ ತಿಳ್ಕೊಂಡಿಯಾ? ಏನು ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರದ ಹೆಸರಿನಾಗ ನಾನು ಹಲಕಟ ಬೇಯಕ್ಕೆ 4 ಮಂದಿ ಕುಣ್ಣಿಗಳನ್ನ ಬಿಟ್ಟು ಬೇಯಿಸಿದ್ರ ಬಗ್ತಾನ ಅಂತ ತಿಳ್ಕೊಂಡಿ? ನಿಮ್ಮ ಅಪ್ಪ ಆಣೆಗೂ ಬಗ್ಗಾಗಿಲ್ಲ. ಇನ್ನು ಇದು ಈ ಕಪ್ಪಕ್ಕೆ ಹೋಗತ್ತೆ ಮತ್ ಮಾತಾಡಿದ್ರ ಅಷ್ಟ. ಗೌರವದಿಂದ ಹೇಳ್ತಾ ಇದ್ದೀನಿ, ಗೌರವದಿಂದ ಇರಾಕಲಿ. ಗೌರವ ಕೊಟ್ಟು ಗೌರವ ತಗೋ. ಬಾಯ್ ಬಿಟ್ಟು ನಾನು ಹೇಳ್ಬಿಟ್ಟಿನಿ, ಈ ಸಾರಿ ಬೇರೆನೆ ಮಾಡು. ಬೇರೆನೇ ಆಗಲ್ಲ. ಯಾವ ಕುಣ್ಣಿಗಳು ಮಾತಾಡೋರು ನನಗೆ ಗೊತ್ತೈತಿ. ಈ ಕುಣ್ಣಿಗಳು ಹುಷಾರಾಗಿರ್ರಿ, ನೀವು ಎಚ್ಚರದಿಂದ ಇರ್ರಿ. ನಾವು ಯಾರ ತಂಟೆಗೂ ಹೋಗೋರಲ್ಲ. ನಮ್ಮ ತಂಟೆಗೆ ಬಂದ್ರೆ ಬಿಟ್ರೆ ಅವ್ರ ಅಪ್ರಾಣಿ ಆಗಿತ್ತು ನಾನು. ಇದು ನನ್ನ ಮನಸ್ಥಿತಿ. ಅದಕ್ಕೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ, ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಬರ್ರಿ. ಆದ್ರೆ ನಿಮಗೆ ಉದ್ಯೋಗ, ನಿಮ್ಮ ಏನ್ ಹೇಳ್ತಾರ್ರಿ, ನಿಮ್ಮ ಪ್ರೊಫೆಷನ್, ವೃತ್ತಿಯಲ್ಲಿ, ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು, ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬಾರ್ದು. ನನ್ನ ವಿನಂತಿ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.